ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡ್. ಎಸ್ ವೀಕ್ಷಕರೇ, ಇವತ್ತು ರಾಷ್ಟ್ರಾದ್ಯಂತ ಒಂದು ವಿಷಯ ಸುದ್ದಿ ಆಗ್ತಾ ಇದೆ. ಅದು ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಿತ್ತು. ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಂದು ಹೊಸ ಹೆಸರು ನೇಮಕವಾಗ್ತಾ ಇದೆ. ಒಂದು ಹೊಸ ಹೆಸರು ಕೇಳಿ ಬಂದಿದೆ. ಅದು ನಿತಿನ್ ನಬೀನ್ ಅನ್ನುವಂಥವ್ರು. ಈಗಾಗಲೇ ಕೆಲವೇ ದಿನಗಳ ಹಿಂದೆ ಅವರನ್ನ ಕಾರ್ಯಾಧ್ಯಕ್ಷ ಅಂದ್ರೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಹುದ್ದೆಗೆ ಅವರನ್ನ ನೇಮಕ ಮಾಡಲಾಯಿತು. ಬಹಳಷ್ಟು ಜನ ಅವರನ್ನ ಅಭಿನಂದಿಸಿದ್ರು. ಈಗೇನಿರ್ತಕ್ಕಂಥ ಹಾಲಿ ಅಧ್ಯಕ್ಷ JP ನಡ್ಡಾ ಅವರ ನಂತರ ಈಗ ನಿತಿನ್ ನಬೀನ್ ಬಿಜೆಪಿಗೆ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ಅಮಿತ್ ಶಾ ನಿರ್ವಹಿಸಿರ್ತಕ್ಕಂಥ ಮತ್ತಿತರೆ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಹೆಸರುಗಳು ನಿರ್ವಹಿಸಿರ್ತಕ್ಕಂಥ ಈ ಒಂದು ಹುದ್ದೆಯನ್ನ ಈಗ ನಿತಿನ್ ನಬೀನ್ ಅಂದ್ರೆ ಬಿಹಾರದ ಈ ಒಂದು ಯುವ ಒಂದು ರಾಜಕಾರಣಿ ನಿಭಾಯಿಸ್ತಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಹಾಗಾದ್ರೆ ಯಾರು ಈ ನಿತಿನ್ ನಬೀನ್? ಯಾಕೆ ದೊಡ್ಡ ದೊಡ್ಡ ಖ್ಯಾತ ಹೆಸರುಗಳು, ಪ್ರಖ್ಯಾತ ವಿಖ್ಯಾತ ಹೆಸರುಗಳಿದ್ರೂ ಕೂಡ ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ಯಾಕಂದ್ರೆ ಕಳೆದ 11-12 ವರ್ಷಗಳಿಂದಲೂ ಕೂಡ ಅವರು ಅಧಿಕಾರವನ್ನ ನಡೆಸ್ತಾ ಬರ್ತಾ ಇರತಕ್ಕಂಥದ್ದು. ಈ ಹಂತದಲ್ಲಿ ಜನಸಂಘದ ಹಲವಾರು ನಾಯಕರುಗಳಿದ್ರೂ ಕೂಡ, ಬಿಜೆಪಿಯ ಹಿರಿಯ ಹಲವಾರು ಖ್ಯಾತ ನಾಯಕರುಗಳಿದ್ರೂ ಕೂಡ ಅವರೆಲ್ಲರನ್ನೂ ಬದಿಗೆ ಸರಿಸಿ ಯಾಕೆ ನಿತಿನ್ ನಬೀನ್ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ನೇಮಕ ಮಾಡಲಾಯಿತು? ಯಾರಿವರು? ಇವರ ಹಿನ್ನೆಲೆ ಏನು? ಯಾಕೆ ಹೀಗೆ ನಡೀತಾ ಇದೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇಡೀ ರಾಷ್ಟ್ರದ ತುಂಬ ಹುಟ್ಕೊಂಡಿದೆ. ನಿತಿನ್ ನಬೀನ್ ಅವರನ್ನ ಬಲ್ಲುವಂಥ ಅಥವಾ ಅವರು ಮೂಲತಃವಾಗಿ ಬಿಹಾರದವರಾಗಿರೋದ್ರಿಂದ ಬಿಹಾರದ ಜನಕ್ಕೆ ಅಥವಾ ದೆಹಲಿಯಲ್ಲಿ ಇರತಕ್ಕಂಥ ಒಂದಷ್ಟು ಬಿಜೆಪಿಯ ಜನರಿಗೆ ಅವರ ಬಗ್ಗೆ ಗೊತ್ತೇ ಹೊರತು ಇಡೀ ರಾಷ್ಟ್ರದ ತುಂಬ ಅವರು ಗೊತ್ತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅವರು ಪರಿಚಯನೇ ಇಲ್ಲ, ಪರಿಚಿತರೇ ಅಲ್ಲ. ಯಾಕಂದರೆ ಇಲ್ಲಿ ನಡೆದಿರ್ತಕ್ಕಂಥ ಹಲವಾರು ಚುನಾವಣಾ ಪ್ರಚಾರಗಳಲ್ಲಿ ಯಾವತ್ತೂ ಅವರು ಬಂದು ದೊಡ್ಡ ಮಟ್ಟದ ಭಾಷಣಗಳನ್ನು ಮಾಡಿಲ್ಲ. ಬಿಜೆಪಿಯ ಏನು ಹಿಂದುತ್ವದ ರಾಜಕಾರಣ ಇದೆ, ಆ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಯಾವತ್ತೂ ಗುರುತಿಸ್ಕೊಂಡಿಲ್ಲ, ಮಾಧ್ಯಮಗಳಲ್ಲಿ ಕಂಡು ಬಂದಿಲ್ಲ. ಆದರೂ ಕೂಡ ಈ ವ್ಯಕ್ತಿಯನ್ನ, ನಿತಿನ್ ನಬೀನ್ ಅನ್ನುವಂಥವ್ರನ್ನ ಯಾಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು ಸಹಜವೇ. ಅದಕ್ಕೆ ಪ್ರಮುಖ ಮತ್ತು ಮುಖ್ಯ ಕಾರಣಗಳು ನನ್ನ ಬಳಿ ಇವೆ. ಅದನ್ನ ನಾನು ನಿಮಗೆ ಹೇಳ್ತೇನೆ. ಈ ನಿತಿನ್ ನಬೀನ್ ಅವರ ಒಂದು ನೇಮಕದ ಹಿಂದೆ, ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡುವ ಹಿಂದೆ ಬಿಜೆಪಿಯ ದೊಡ್ಡ ಮಟ್ಟದ ಲೆಕ್ಕಾಚಾರಗಳು ಅಡಗಿವೆ, ರಾಜಕಾರಣ ಅಡಗಿದೆ, ರಾಜಕೀಯ ಮುಂದಾಲೋಚನೆ ಅಡಗಿದೆ, ಮುಂಬರುವ ಒಂದು ಚುನಾವಣೆಗಳು ಅಡಗಿವೆ. ಈಗ ನೋಡಿ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2026ನೇ ಇಸ್ವಿಯಲ್ಲಿ ಅಂದ್ರೆ ಮುಂದಿನ ವರ್ಷದಲ್ಲಿ 5 ರಾಜ್ಯಗಳಲ್ಲಿ ಅಂದ್ರೆ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು ಚುನಾವಣೆ ನಡೆಯಲಿದೆ. ಅದರಲ್ಲೂ ಪ್ರಮುಖವಾಗಿ ಅಸ್ಸಾಂನಲ್ಲಿ ಚುನಾವಣೆ ನಡೆಯುತ್ತೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯುತ್ತೆ, ತಮಿಳುನಾಡಿನಲ್ಲಿ ಚುನಾವಣೆ ನಡೆಯುತ್ತೆ, ಅದಲ್ಲದೆ ಒಂದು ಕೇರಳದಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಜೊತೆಗೆ ಪುದುಚೇರಿ ಇದೆಯಲ್ಲ, ಅದು ಕೇಂದ್ರಾಡಳಿತ ಪ್ರದೇಶ, ಅಲ್ಲೂ ಕೂಡ ಚುನಾವಣೆ ನಡೆಯಲಿದೆ. ಈಗಾಗಲೇ ಬಿಹಾರದ ಚುನಾವಣೆಯಲ್ಲಿ ಗೆದ್ದು ಬಿಗಿರ್ತಕ್ಕಂಥ ಬಿಜೆಪಿ ತನ್ನ ತಂತ್ರಗಾರಿಕೆಯಿಂದ ಈಗ ಈ 5 ರಾಜ್ಯಗಳಲ್ಲೂ ಕೂಡ ತನ್ನ ಅಸ್ತಿತ್ವವನ್ನ ಸಾಬೀತು ಮಾಡಲಿಕ್ಕೆ ಈ ಒಂದು ನಿತಿನ್ ನಬೀನ್ ಅವರನ್ನ ನೇಮಕ ಮಾಡಲಾಗಿದೆ ಅನ್ನುವಂತಹ ಒಂದು ಮಾತು ಮೇಲ್ನೋಟಕ್ಕೆ ನನಗೂ ನಿಮಗೂ ಅರ್ಥ ಆಗುತ್ತೆ ಅಲ್ವಾ? ಆದರೆ ನಿತಿನ್ ನಬೀನ್ನೇ ಯಾಕೆ ಅನ್ನುವಂಥ ಪ್ರಶ್ನೆ ಅಲ್ವಾ? ಯಾಕಂದ್ರೆ ಬಹಳ ಫೈರ್ ಬ್ರಾಂಡ್ ಅಂತ ರಾಜಕಾರಣಿಗಳು, ಫೈರ್ ಬ್ರಾಂಡ್ ಅಂತ ಹಿಂದುತ್ವವನ್ನೇ ಉಗುಳೋ ಅಂತ, ಅದನ್ನ ದ್ವೇಷಕಾರು ಅಂತ ಬೇಕಾದಷ್ಟು ರಾಜಕಾರಣಿಗಳು ಇವತ್ತು ರಾಷ್ಟ್ರದಲ್ಲಿ ಇದ್ದಾರೆ ಅಲ್ವಾ? ಅವರೆಲ್ಲರನ್ನೂ ಬಿಟ್ಟು ಎಲ್ಲೋ ಒಂದು ರೀತಿ ಅನಾಮಧೇಯರಾಗಿರ್ತಕ್ಕಂಥ ಈ ನಿತಿನ್ ನಬೀನ್ ಅವ್ರನ್ನ ಯಾಕೆ ಕರ್ಕೊಂಡು ಬಂದ್ರು ಅನ್ನುವಂಥದ್ದೇ ಬಹಳ ಮುಖ್ಯ. ಪಶ್ಚಿಮ ಬಂಗಾಳದ ಚುನಾವಣೆ ಈಗ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಅಥವಾ ಬಿಜೆಪಿಗೆ
ಕಬ್ಬಿಣದ ಕಡಲೆಯಾಗಿರ್ತಕ್ಕಂಥವ್ರು ಯಾರು? ಕೇವಲ 2-3 ಜನ ಮಾತ್ರ. ಮೊದಲನೇದಾಗಿ ಈಗ ಉಳಿದಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದ TMC ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ, ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ CM ಸಿದ್ದರಾಮಯ್ಯ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಸ್ಟಾಲಿನ್ ಮತ್ತು ಕೇರಳದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಪಿಣರಾಯಿ ವಿಜಯನ್. ಇವರು ಈಗ ಒಂದು ರೀತಿಯ ಕಬ್ಬಿಣದ ಕಡಲೆಯಾಗಿ ಒಂದು ರೀತಿಯ ಪ್ರತಿಸ್ಪರ್ಧೆಯನ್ನು ಒಡ್ಡಿಡ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ನೋಡಿ, ಅಲ್ಲಿ ಆಪ್ ಸರ್ಕಾರವನ್ನ ಅಥವಾ ಅರವಿಂದ ಕೇಜ್ರಿವಾಲ್ರನ್ನ ಮಟ್ಟ ಹಾಕಿದ್ದಾಯ್ತು, ಅಲ್ಲಿ ನಿತೀಶ್ ಕುಮಾರ್ ಅವರನ್ನ BJPಯ ಬಲೆಗೆ ಹಾಕಿಕೊಂಡಿದ್ದಾಯ್ತು. ಹಾಗಾಗಿ ಒಂದಷ್ಟು ದೊಡ್ಡ ಮಟ್ಟದ ರಾಷ್ಟ್ರೀಯ ನಾಯಕರುಗಳು ಇವತ್ತು ಇಲ್ವೇ ಇಲ್ಲ ಅಲ್ವಾ? ಹಾಗಾಗಿ ಈ ಹಂತದಲ್ಲಿ ಈ ದಕ್ಷಿಣದ ರಾಜ್ಯಗಳಿದ್ದಾವೆ, ಪಶ್ಚಿಮ ಬಂಗಾಳ ಒಂದು ಬಿಟ್ರೆ ದಕ್ಷಿಣದ ರಾಜ್ಯಗಳನ್ನು ಮಟ್ಟ ಹಾಕುವಂಥದ್ದು ಈಗ BJPಯ ಮುಂದಿನ ಒಂದು ರಾಜಕಾರಣ ಆಯ್ತಾ. ಈಗ ಬಹಳ ಪ್ರಮುಖವಾಗಿ ಬರುವಂಥದ್ದು ಪಶ್ಚಿಮ ಬಂಗಾಳ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖವಾಗಿ ನಿತಿನ್ ನಬೀನ್ ಅವರು ಹೆಚ್ಚಿನ ಒಂದು ಪ್ರಭಾವ ಬೀರಲಿದ್ದಾರೆ ಅನ್ನುವಂಥದ್ದು. ಯಾಕೆ ಗೊತ್ತಾ? ನಿತಿನ್ ನಬೀನ್ ಮೂಲತಃ ಬಿಹಾರದವರಾಗಿದ್ರು ಕೂಡ ಅವರು ಬಂಗಾಲಿಗಳು ಅನ್ನುವಂಥದ್ದು, ಅಂದ್ರೆ ಪಶ್ಚಿಮ ಬಂಗಾಳಕ್ಕೆ ಸೇರಿದವರು. ಅಲ್ಲಿರ್ತಕ್ಕಂಥ ಒಂದು ಕಾಯಸ್ಥ ಸಮಾಜ ಇದೆಯಲ್ಲ, ಆ ಸಮುದಾಯವನ್ನು ಪ್ರತಿನಿಧಿಸುವಂಥವ್ರು ಈ ನಿತಿನ್ ನಬೀನ್ ಅನ್ನುವಂಥವ್ರು. ಇವರಿಗೂ ಬಂಗಾಳಕ್ಕೆ ಏನು ಸಂಬಂಧ, ಚುನಾವಣೆಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಈಗ 2026ರಲ್ಲಿ ಚುನಾವಣೆ ಬರುತ್ತಲ್ಲ, ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಕಾಯಸ್ಥ ಸಮುದಾಯ ಇದೆಯಲ್ಲ, ಅವ್ರು ಇರ್ತಕ್ಕಂಥದ್ದು ಕೇವಲ 6% ಜನ ಮಾತ್ರ. ಈ 6% ಜನ ಇಡೀ ಪಶ್ಚಿಮ ಬಂಗಾಳದ ಆ ರಾಜ್ಯದ ಸಾಮಾಜಿಕ ಮತ್ತು ರಾಜಕೀಯ ವಲಯದಲ್ಲಿ ತಮ್ಮ ಹಿಡಿತವನ್ನ ಇಟ್ಕೊಂಡಿವೆ. ಹಾಗಾಗಿ ಅಲ್ಲಿ ಇವರ ಪ್ರಭಾವ ನಡೆಯುತ್ತೆ. ಈ ನಿತಿನ್ ನಬೀನ್ ಅವರನ್ನ ಬಳಸಿ ದೀದಿ ಅಂದ್ರೆ ಮಮತಾ ಬ್ಯಾನರ್ಜಿಯನ್ನ ಮಣಿಸಬಹುದು ಅನ್ನುವಂಥ ಒಂದು ದೂರದ ಲೆಕ್ಕಾಚಾರ BJPಯ ಕೇಂದ್ರ ನಾಯಕರಿಗಿರ್ತಕ್ಕಂಥದ್ದು. ಅಲ್ಲದೆ ಈಗಾಗಲೇ ಈ ಕಾಯಸ್ಥ ಸಮಾಜದಿಂದ ಘಟಾನುಘಟಿ ಖ್ಯಾತನಾಮ ನಾಯಕರುಗಳು ಕೂಡ ಬಂದಿರತಕ್ಕಂಥದ್ದು. ಸ್ವಾಮಿ ವಿವೇಕಾನಂದ ಕಾಯಸ್ಥ ಸಮಾಜದವರು ಅಂತ ಹೇಳಲಾಗುತ್ತೆ, ಅರವಿಂದ ಘೋಷ್ ಅವರು ಕಾಯಸ್ಥ ಸಮಾಜದವರು ಅಂತ ಹೇಳಲಾಗುತ್ತೆ, ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಅಲ್ಲಿನ ಪಶ್ಚಿಮ ಬಂಗಾಳದ ಕಾಯಸ್ಥ ಸಮಾಜದವರು ಅಂತ ಹೇಳಲಾಗುತ್ತೆ. ಹಾಗಾಗಿ ಒಂದು ಪರ್ಸೆಂಟೇಜ್ನಲ್ಲಿ ಕಡಿಮೆ ಇದ್ರೂ ಕೂಡ ತಮ್ಮ ಒಂದು ಹಿಡಿತವನ್ನ, ಅಧಿಪತ್ಯವನ್ನ ಪಶ್ಚಿಮ ಬಂಗಾಳದಲ್ಲಿ ಇಟ್ಕೊಂಡಿದ್ದಾರೆ. ಅವರನ್ನ, ಆ ಸಮಾಜದ ಸಮುದಾಯದ ನಾಯಕನನ್ನ ಏನು ಮಮತಾ ಬ್ಯಾನರ್ಜಿ ವಿರುದ್ಧ ಎತ್ತಿಕಟ್ಟಿ ರಾಜಕಾರಣವನ್ನು ಮಾಡಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿ ತಮ್ಮ ಅಡಿಯಾಳನ್ನಾಗಿ ಮಾಡಿಕೊಂಡು ಅಲ್ಲಿ BJP ಸರ್ಕಾರವನ್ನ ರಚಿಸುವಂಥದ್ದು ಉದ್ದೇಶ ಮತ್ತು ಹುನ್ನಾರ. ಹಾಗಾಗಿ ನಿತಿನ್ ನಬೀನ್ ಅವರಿಗೆ ಪಟ್ಟ ಕಟ್ಟಲಾಗಿದೆ ಅನ್ನುವಂಥ ಒಂದು ಇದರ ಒಳಸುಳಿ. ಇದಷ್ಟೇ ಅಲ್ಲದೆ ವೀಕ್ಷಕರೇ, ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಹಿಂದುತ್ವದ ರಾಜಕಾರಣ ಹುಟ್ಕೊಂಡ್ಬಿಟ್ಟಿದೆ. ನೀವು ನೋಡ್ಬೋದು, ಅಲ್ಲಿ ಒಬ್ಬ ದಡ್ಡ ಮೂರ್ಖ ಶಿಖಾಮಣಿ ಶಾಸಕ ಒಬ್ಬ ಇದ್ದಾನೆ. TMC ಪಕ್ಷದ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಮಮತಾ ಬ್ಯಾನರ್ಜಿ ಪ್ರತಿನಿಧಿಸುವಂಥ ಆಡಳಿತ ನಡೆಸ್ತಾ ಇರತಕ್ಕಂಥ ಆ ಪಕ್ಷದ ಒಬ್ಬ ಶಾಸಕ ಇದ್ದ. ಈಗ ಅವನನ್ನು ಉಚ್ಚಾಟನೆ ಮಾಡಲಾಗಿದೆ. ಹಾಗಾಗಿ ಆ ಒಂದು ಶಾಸಕ ಕಬೀರ್ ಹುಮಾಯೂನ್ ಅನ್ನುವಂಥವನು ಅಲ್ಲಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಕೆಡವಿದ್ರೆ ಏನಾಯ್ತು, ನಾನು ಪಶ್ಚಿಮ ಬಂಗಾಳದಲ್ಲಿ ಬಾಬರಿ ಮಸೀದಿಯನ್ನು ಕಟ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಮುಂಬರುವ ಚುನಾವಣೆಗೆ ರಾಜಕೀಯ ಧ್ರುವೀಕರಣ ಮಾಡಲಿಕ್ಕೆ, ವೋಟ್ ಬ್ಯಾಂಕ್ ಸೆಳೆಯಲಿಕ್ಕೆ, ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಸೆಳೆಯಲಿಕ್ಕೆ ಅವನು ಈಗಾಗಲೇ ಹೊರಟಿದ್ದಾನೆ. ಅಲ್ಲಿ ಒಂದು 3 ಎಕರೆ ಜಾಗದಲ್ಲಿ ಬಾಬರಿ ಮಸ್ಜಿದ್ ಕಟ್ಟಲಿಕ್ಕೆ ಹೊರಟಿದ್ದಾನೆ. BJPಯವ್ರಿಗೂ ಇದೇ ಬೇಕಿತ್ತು ಅಲ್ವಾ? ಧರ್ಮ ರಾಜಕಾರಣದ ಮೂಲಕವೇ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು, ಆಡಳಿತಕ್ಕೆ ಬಂದಿರತಕ್ಕಂಥದ್ದು. ಅದೇನೋ ಹೇಳ್ತಾರಲ್ಲ, ತುಪ್ಪ ಜಾರಿ ರೊಟ್ಟಿಗೆ ಬಿತ್ತು ಅನ್ನೋ ಥರದಲ್ಲಿ ಈಗ ಅಲ್ಲಿ ಆಗಿದೆ. ಇದರ ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು ಪ್ರತಿಯಾಗಿ ಅಲ್ಲಿ ಬಾಬರಿ ಮಸ್ಜಿದ್ ಅವನು ಕಟ್ಟಿದ್ರೆ ನಾವು ಪ್ರತಿಯಾಗಿ ಮತ್ತೊಂದು ರಾಮ ಮಂದಿರ ಕಟ್ತೀವಿ ಅಂತಂದು ಹೇಳಿ ಈಗಾಗಲೇ ಅಲ್ಲಿ ಧರ್ಮ ರಾಜಕಾರಣವನ್ನು ಶುರು ಮಾಡಿದ್ದಾರೆ. ಪ್ರತಿಭಟನೆಗಳು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದರ ಒಂದು ನೆಗೆಟಿವಿಟಿಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಈ ಕಬೀರ್ ಹುಮಾಯೂನ್ ಅನ್ನುವಂಥ ಶಾಸಕನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಆದರೂ ಆತ ಆ ಒಂದು ಹೇಳಿಕೆಯನ್ನು ಬಿಡ್ತಾ ಇಲ್ಲ. ನಾನು ಬಾಬರಿ ಮಸೀದ್ ಕಟ್ತೀನಿ ಅಂತ ಹೇಳ್ತಿದ್ದಾನೆ. ಇದರ ಹಿಂದೆ BJPಯ ಕೈವಾಡವೇ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ನಮ್ಮ ಹೈದರಾಬಾದ್ನ AIMA ನಾಯಕ ಇದ್ದಾನಲ್ಲ ಅಸಾದುದ್ದೀನ್ ಓವೈಸಿ, ಅವನ ಹಿಂದೇನೂ ಕೂಡ BJP ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತುಗಳು ಟಾಕ್ ಇದೆಯಲ್ಲ,
ಅದೇ ತರಹದ ಟಾಕು ಈ ಕಬೀರ್ ಹುಬಾಯಿನ್ ಹಿಂದೆನೂ ಇದೆ. ಅವರೇ ಅವನಿಗೆ ಪ್ರಚೋದನೆ ಕೊಟ್ಟು ಅಲ್ಲಿ ದೀದಿಯನ್ನ ಸೋಲಿಸಲಿಕ್ಕೆ ಈ ಒಂದು ಗೇಮ್ ಆಡ್ತಾ ಇದ್ದಾರೆ ಅನ್ನುವಂಥ ಟಾಕ್ ಕೂಡ ಇದೆ. ಇದಷ್ಟೇ ಅಲ್ಲದೆ ಮತ್ತೊಂದು ದೊಡ್ಡ ಮಟ್ಟದ ಕಾರಣವೂ ಕೂಡ ಏನು ನಿತಿನ್ ನಬೀನ್ ಅಂತ ಇದಾರಲ್ಲ, ಇವರ ನೇಮಕಾತಿಯಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾಗಿ ಇವರ ಒಂದು ಸಾಧನೆ ಇದೆ. ಎಲ್ಲಿ ಗೊತ್ತಾ, ಛತ್ತೀಸ್ಗಢ ರಾಜ್ಯದಲ್ಲಿ ಚುನಾವಣೆ ಆಯ್ತಲ್ಲ, ಅಲ್ಲಿ ಕಾಂಗ್ರೆಸ್ ಏತರ ಅಂದ್ರೆ ಬಿಜೆಪಿ ಏತರ ಒಂದು ಪಕ್ಷ ಅಲ್ಲಿ ಅಧಿಕಾರದಲ್ಲಿತ್ತು. ಅವರನ್ನ ಸೋಲಿಸುವಲ್ಲಿ ಈ ನಿತಿನ್ ನಬೀನ್ ಅವರ ಪಾತ್ರ ಬಹುದೊಡ್ಡದು. ಅಲ್ಲಿ ಬಿಜೆಪಿಯೇತರ ಪಕ್ಷವನ್ನ ಸೋಲಿಸಿ ಬಿಜೆಪಿಯನ್ನ ಗೆಲ್ಲಿಸಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ನಿತಿನ್ ನಬೀನ್ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಮುಂಬರುವ 5 ರಾಜ್ಯಗಳ ಚುನಾವಣೆಗೆ ಇವರೇ ಸೂಕ್ತ ವ್ಯಕ್ತಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಿಜೆಪಿಯ ಹಿರಿಯ ತಲೆಗಳು ಬಂದಿದ್ದಾವೆ ಅನ್ನುವಂಥದ್ದು ಇದರ ಒಳಮರ್ಮ. ಇನ್ನೊಂದು ಬಹುಮುಖ್ಯ ಇಂಪಾರ್ಟೆಂಟ್ ಏನು ಗೊತ್ತಾ ಅಂಶ, ಈ ಯಾಕೆ ಬಿಜೆಪಿಗೆ ಸುಬ್ರಹ್ಮಣ್ಯಂ ಸ್ವಾಮಿ ಅಂತವ್ರನ್ನೋ ಅಥವಾ ನಿತಿನ್ ಗಡ್ಕರಿ ಅಂತವ್ರನ್ನೋ ನೇಮಕ ಮಾಡಲ್ಲ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಅಂತಂದ್ರೆ, ಅವರು ಶಾ ಮತ್ತು ಮೋದಿಯ ವಿರೋಧಿಗಳು, ಅವರ ವಿರೋಧವನ್ನ ಮಾಡ್ತಾರೆ ಅನ್ನುವಂಥ ಕಾರಣದಿಂದ. ನಿತಿನ್ ನಬೀನ್ ಇದಾರಲ್ಲ, ಅವರು ಮೋದಿ ಮತ್ತು ಶಾರ ಪರಮಾಪ್ತ, ಒಂದು ರೀತಿಯ ಭಕ್ತ ಇದ್ದ ಹಾಗೆ. ಹಾಗಾಗಿ ಅವರಿಗೆ ತಮ್ಮ ಮಾತು ಕೇಳ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿಯನ್ನ ಆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆ ಚೇರ್ನಲ್ಲಿ ಕೂರಿಸಬೇಕಾಗಿದೆ. ಆ ಮೂಲಕ ತಮ್ಮ ರಾಜಕಾರಣವನ್ನ ಮಾಡಬೇಕಾಗಿದೆ. ಹಾಗಾಗಿ ನಿತಿನ್ ನಬೀನ್ ಅವ್ರನ್ನ ಕೂರಿಸಲಾಗಿದೆ ಅನ್ನುವಂಥ ಮಾತುಗಳು ರಾಷ್ಟ್ರೀಯ ಬಿಜೆಪಿಯ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ನಿತಿನ್ ನಬೀನ್ ಅನ್ನೋಂಥವ್ರನ್ನ ಕೂರಿಸಲಾಗಿದೆ. ಏನೇ ಆಗಲಿ, ಬಹಳ ಪ್ರಮುಖವಾಗಿ ಅವರಿಗೆ ಮೋದಿ ಮತ್ತು ಶಾ ಅವರಿಗೆ ಜಿ ಹುಜೂರ್ ಅಂತ ಹೇಳ್ಕೊಂಡು ಜಿ ಹುಜೂರಿ ಮಾಡುವಂಥ ವ್ಯಕ್ತಿಗಳಿದ್ರೆ ಖಂಡಿತ ಅವ್ರನ್ನ ಬೆಳೆಸ್ತಾರೆ. ಯಾವುದೇ ತರಹದ ವ್ಯಕ್ತಿಗಳು ಇಲ್ಲಿ ಈ ನಿತಿನ್ ನಬೀನ್ ಕೂಡ ಒಬ್ಬರು ಅನ್ನುವಂಥ ಒಂದು ಮಾತು ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರನ್ನ ನೇಮಕ ಮಾಡಲಾಗಿದೆ, ಅದರ ಹಿಂದೆ ಇರತಕ್ಕಂಥ ರಾಜಕಾರಣ, ಒಳಸುಳಿ, ಒಳಮರ್ಮ, ಒಳನೋಟಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.